ಇದೀಗ ಕನ್ನಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ಇದೆಲ್ಲ ಆದ್ಮೇಲೆ ಅವರು ಸಾರಿಯನ್ನ ಅಥವಾ ಕ್ಷಮೆಯನ್ನ ಕೇಳಲೇಬೇಕು ಅಂತ ಕನ್ನಡಿಗರು ಪಟ್ಟು ಹಿಡಿದಿದ್ರು. ಕೊನೆಗೂ ಕೂಡ ಅದು ಸಫಲವಾಗಿದೆ. ಹೈಕೋರ್ಟ್ ಸರಿಯಾಗಿ ಕ್ಲಾಸ್ ತಗೊಂಡ ನಂತರ ಸುದೀರ್ಘ ಪತ್ರವನ್ನ ಕನ್ನಡದ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಬರೆದು ಕಳಿಸಿದ್ದಾರೆ. ಅದರಲ್ಲಿರುವಂತಹ ಸಾರಾಂಶ ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಿ, ಕನ್ನಡಿಗರ ಭಾವನೆಗಳ ಜೊತೆ ಆಟ ಆಡಕ್ಕೆ ಹೋಗ್ಬೇಡಿ. ಭಾಷಾ ತಜ್ಞರಲ್ಲ ನೀವು ಕನ್ನಡದ ಬಗ್ಗೆ ಮಾತಾಡಕ್ಕೆ. ಕಮಲ್ ಹಾಸನ್ಗೆ ಹೈಕೋರ್ಟ್ ತರಾಟೆ ತಗೊಂಡಿದೆ. ಈಗ ಯಾರ ಭಾವನೆ ಮೇಲೂ ಕೂಡ ನೀವು ಸವಾರಿ ಮಾಡಬಾರದು. ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ನೀವು ಅಂತ ಆರ್ಡರ್ ಮಾಡಿದೆ. ಕನ್ನಡಿಗರ ಭಾವನೆಗಳ ಜೊತೆ ಆಟ ಆಡಬೇಡಿ. ಸಿನಿಮಾವನ್ನ ನಾನು ನೋಡಬೇಕು ಅಂದ್ಕೊಂಡಿದ್ದೆ, ಬಟ್ ನಿಮ್ಮ ಈ ಧಿಮಾಕು ಅಥವಾ ನಿಮ್ಮ ವರ್ತನೆ ನೋಡಿ ಸಿನಿಮಾ ನೋಡೋದೇ ಬೇಡ ಅಂತ ಅನಿಸ್ಬಿಟ್ಟಿದೆ ನನಗೆ. ಯಾರ ಭಾವನೆ ಮೇಲೂ ಕೂಡ ಸವಾರಿ ಮಾಡಬಾರ್ದು ನೀವು. ಇದೆಲ್ಲವನ್ನ ಈಗ 1950ರಲ್ಲಿ ರಾಜಗೋಪಾಲಾಚಾರಿ ಇದೇ ರೀತಿ ಮಾತಾಡಿ ಕನ್ನಡಿಗರ ಕ್ಷಮೆ ಕೇಳಿದ್ರು. ನೀವು ಕೇಳ್ರಿ, ಏನು ಸಣ್ಣವರಾಗಲ್ಲ. ಮಾತಾಡಿರೋದು ಯಾರೋ ವ್ಯಕ್ತಿ ಬಗ್ಗೆ ಅಲ್ಲ, ಒಂದು ನಾಡಿನ ಭಾಷೆ ಬಗ್ಗೆ ನೀವು ಹೇಳ್ಬೋದು ನಾನು ಹಂಗಲ್ಲ ಹಿಂಗೆ ಹೇಳಿದ್ದು ಅಂತ. ನೀವು ಹೆಂಗಾರು ಹೇಳ್ಕೊಳ್ಳಿ, ಮಾತಾಡಿದ್ದಕ್ಕೆ ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಅಂತ ಹೈಕೋರ್ಟ್ ಕೂಡ ಈಗ ಕ್ಲಾಸ್ ತಗೊಂಡಿದೆ. ಇಲ್ಲಿ ತನಕ ಇಡೀ ಸುದೀರ್ಘ ಒಂದು ವಾರಗಳ ಕಾಲ ರಾಜ್ಯದಲ್ಲಿ ಪ್ರತಿಭಟನೆ ಆಗದ ಜಾಗವೇ ಇಲ್ಲ. ಇದೇ ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂಬಾಕು ಹಾಕೊಂಡು ಕ್ಯಾಕರ್ಸ್ ಮುಖಕ್ಕೆ ಥೂ ಅಂತ ಹೋಗಿದ್ರು. ಮೊದಲು ಕ್ಷಮೆ ಕೇಳಲಿ ಅಂತ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ರು, ಬ್ಯಾನರ್ ಸುಟ್ಟು ಹಾಕಿದ್ರು. ಇವೆಲ್ಲವೂ ಏನು ಗೊತ್ತಾ, ನಿಮಗೆ ಅವಮಾನ ಮಾಡಬೇಕು ಅಂತಲ್ಲ, ನಮ್ಮಲ್ಲಿರುವಂತಹ ರೋಷ ಕಿಚ್ಚು ಆ ರೀತಿಗೆ ಹೆಚ್ಚು ಮಾಡ್ತಾ ಇದ್ದೀರಿ ಅಂತ. ನೀವು ಬೇಕಾದ್ರೆ ನಮ್ಮ ಬಗ್ಗೆ ಮಾತಾಡಿ ನಾವು ಸಹಿಸ್ಕೊಬಿಡ್ತೀವಿ. ನಾಡು ನೆಲ ಅಂತ ಬಂದಾಗ, ಭಾಷೆ ಅಂತ ಬಂದಾಗ ಯಾರಿಗೂ ಕರ್ನಾಟಕ ಬಿಟ್ಕೊಟ್ಟಿಲ್ಲ, ಕನ್ನಡ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ ಕನ್ನಡಿಗರು. ಇಂಥದ್ದು ಯಾರ್ಯಾರೋ ಮಾತಾಡಿದ್ದಾರೆ, ಆಮೇಲೆ ಬಂದು ಸಾರಿ ಅಂತ ಕೇಳಿದ್ದಾರೆ, ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದಾರೆ. ಅದನ್ನೇ ನೀವು ಮಾಡಿ, ದೊಡ್ಡತನ ತೋರಿಸ್ಕೊಳ್ಳಿ, ದಡ್ತನ ತೋರ್ಸಕ್ಕೆ ಹೋಗ್ಬಿಡಿ ಅಂತ ಕ್ಲಾಸ್ ತಗೊಂಡಿದ್ದೆ. ಸರಿಯಾಗಿ ಇವತ್ತು ಮಧ್ಯಾಹ್ನ 2:30ಕ್ಕೆ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ವಿಚಾರಣೆ ಮುಂದುವರಿಯುತ್ತೆ. ಅದರ ಬೆನ್ನಲ್ಲೇ ಆ ಗ್ಯಾಪಲ್ಲಿ ಈಗ ಫಿಲ್ಮ್ ಚೇಂಬರಿಗೆ ಒಂದು ಪತ್ರವನ್ನು ಕಮಲ್ ಹಾಸನ್ ಕಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ. ಆ್ಯಂಡ್ ತಮಿಳು ಮತ್ತು ಕನ್ನಡ ಅಂತ ಬಂದಾಗ ಅದರದ್ದೇ ಆದಂತಹ ಶ್ರೀಮಂತಿಕೆಯನ್ನು ಎರಡೂ ಭಾಷೆಗಳು ಹೊಂದಿವೆ. ಎರಡೂ ಭಾಷೆಗಳು ಕೂಡ ಹೊಂದಿವೆ ಶ್ರೀಮಂತಿಕೆಯನ್ನು ಅಂತ ಹೇಳೋದ್ರ ಮುಖಾಂತರ. ಈಗ ಕ್ಷಮೆ ಕೇಳುವ ರೀತಿಯಲ್ಲೇ ಮಾತಾಡಿದ್ದಾರೆ ಕಮಲ್ ಹಾಸನ್. ಈಗ 2:15 ಏನು ಚರ್ಚೆ ಆಗುತ್ತೆ, ಯಾವ ರೀತಿಯ ವಾದ ವಿವಾದಗಳು ಹೋಗುತ್ತೆ, ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಏನಾಗುತ್ತೆ, ತಪ್ಪಾಯ್ತು ಬಿಡಿ ಅಂತ. ನಿಮಗೆ ತಾನೇ ಕೆಲಸ ಆಗಬೇಕಾಗಿರೋದು, ನಿಮ್ಮ ಸಿನಿಮಾ ತಾನೇ ನಮ್ಮ ನಾಡಲ್ಲಿ ರಿಲೀಸ್ ಆಗಬೇಕಾಗಿರೋದು. ಏನೂ ಆಗಲ್ಲ ಕೇಳಿದ್ರೆ. 2:15 ನೋಡೋಣ ಜಡ್ಜ್ ಮತ್ತೆ ಯಾವ ರೀತಿಯ ಕ್ಲಾಸ್ ತಗೊಳ್ತಾರೆ ಈ ವಿಚಾರದಲ್ಲಿ ಅಂತ ನೋಡೋಣ. ಈ ಸಿನಿಮಾದವ್ರು ಹೆಂಗೋಗ್ಬಿಟ್ರು ಗೊತ್ತಾ, ನಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ ಹೈಕೋರ್ಟ್ ಅಂತ ಹೋದ್ರು. ಆ ಓವರ್ ಕಾನ್ಫಿಡೆನ್ಸಲ್ಲಿ ಹೋದ್ರು. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಈಗ ಆ ಸಿನಿಮಾದ ಥಗ್ ಲೈಫ್ ಸಿನಿಮಾ ಅಲ್ವಾ, ಆ ಸಿನಿಮಾದ ಸಹ ನಿರ್ದೇಶಕರು ನೋಡಿ, ಸಿನಿಮಾಗೆ ಬೇಕಾಗಿರುವಂತಹ ಎಲ್ಲ ಕೆಲಸವೂ ಮುಗ್ದಿದೆ, ಏನೇನು ರೈಟ್ಸ್ ತಗೋಬೇಕು ಎಲ್ಲವನ್ನೂ ತಗೊಂಡಿದ್ದೀವಿ. ಈಗ ಅವ್ರು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಂದು ಕಾರಣಕ್ಕೆ ಆ ಸ್ಟೇಟ್ಮೆಂಟ್ಗೂ ಸಿನಿಮಾಗೂ ಸಂಬಂಧವೇ ಇಲ್ಲ. ಸಿನಿಮಾವನ್ನೇ ನಾವು ಪ್ರದರ್ಶನ ಮಾಡಲ್ಲ, ಬ್ಯಾನ್ ಮಾಡ್ತೀವಿ ಅಂದರೆ ಹೆಂಗಾಗುತ್ತೆ? ದಯವಿಟ್ಟು ಇವರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಾರೆ. ಸೊ ಕಾನೂನು ಸಮರ ಶುರುವಾಗತ್ತೆ. ಅದು ಅವರಿಗೆ ಬ್ಯಾಕ್ ಫೈರ್ ಆಗಿದೆ. ಕಮಲ್ ಹಾಸನ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದೆ ಹೈಕೋರ್ಟ್. ಈಗ ಇವೇನು ಇತಿಹಾಸಕಾರರ, ಭಾಷಾ ತಜ್ಞರ, ಇಷ್ಟೆಲ್ಲ ಮಾತಾಡಿ ಒಂದು ಸಾರಿ ಕೇಳಿ ಅಂದ್ರೂ ಕೂಡ ಕೇಳ್ತಾ ಇಲ್ಲ ಅಂದ್ರೆ ನಿಮ್ಮ ಸಿನಿಮಾ ಯಾಕೆ ರಿಲೀಸ್ ಆಗಬೇಕು ಕರ್ನಾಟಕದಲ್ಲಿ ಅಂತ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು ರೀತಿ ಸುತ್ತು ಹೊಡೆಯೋದು ಅಂತಾರಲ್ಲ, ಹಂಗಾಗಿದೆ ಕಮಲ್ ಹಾಸನ್ಗೆ. ಓಕೆ, ಇದೀಗ ಕಮಲ್ ಹಾಸನ್ ಕೊನೆಗೂ ಕೂಡ ಕನ್ನಡದ ಫಿಲ್ಮ್ ಚೇಂಬರ್ಗೆ ಒಂದು ಸುದೀರ್ಘ ಪತ್ರವನ್ನ ಬರೆದಿದ್ದು, ನಾನು ಆ ರೀತಿಯಾಗಿ ಹೇಳಿಲ್ಲ, ಈ ರೀತಿಯಾಗಿ ಹೇಳೋಕೋದೆ, ಬಟ್ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳೋದ್ರ ಮುಖಾಂತರ ಒಂದು ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯನ್ನ ಕೂಡ ಆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದು. ರಾಜ್ಕುಮಾರ್ ಫ್ಯಾಮಿಲಿಯ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ. ಆ್ಯಂಡ್ ಕನ್ನಡ ಮತ್ತು ತಮಿಳು ಅಂತ ಹೋದಾಗ ಅದರದ್ದೇ ಆದಂತಹ ಶ್ರೀಮಂತಿಕೆನ ಎರಡೂ ಭಾಷೆಯೂ ಕೂಡ ಹೊಂದಿದೆ ಅಂತ ಸುದೀರ್ಘ ಪತ್ರ ಬರೆದಿದ್ದಾರೆ. ಬಟ್
ಒಂದು ವಿಡಿಯೋ ಮುಖಾಂತರ ಕ್ಷಮೆ ಬರುತ್ತೆ. ನೋಡ್ತಾ ಇರಿ, ಕೆಲವೇ ಕ್ಷಣಗಳಲ್ಲಿ ಒಂದು ವಿಡಿಯೋ ಮುಖಾಂತರವೂ ಕ್ಷಮೆ ಬರುತ್ತೆ. ಯಾವಾಗ 2:30ಗೆ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರುತ್ತೆ ಈ ಪ್ರಸಂಗ ಅಥವಾ ಈ ಒಂದು ವಿಚಾರ.